ಬಿಗ್ ಬಾಸ್ ಅವರು ಒಂದು ಚಟುವಟಿಕೆ ಕೊಡ್ತಾರೆ ಬಿಗ್ ಬಾಸ್ ಮನೇಲಿರೋ ಎಲ್ಲ ಕಂಟೆಸ್ಟೆಂಟ್ಸ್ಗೂ. ನೀವು ಯಾರಿಗಾದ್ರೂ ಹರ್ಟ್ ಮಾಡಿದರೆ ಅವರಿಗೆ ಸಾರಿ ಕೇಳ್ಬೋದು, ಈ ಮೂಲಕ ಒಂದು ಪತ್ರ ಬರೆದು ಬೆಂಕಿಗೆ ಹಾಕ್ಬೋದು ಅಂತ ಹೇಳ್ತಾರೆ. ನಿಜವಾಗ್ಲೂ ಪ್ರತಿಯೊಬ್ಬರು ಕೂಡ ತುಂಬ ಒಳ್ಳೆ ಮಾತಾಡ್ತಾರೆ. ಆ್ಯಂಡ್ ಆ ಸಿಚುವೇಶನ್ಗೆ ತಕ್ಕನಾಗಿ ನಾನು ಯಾವ ಥರ ನಿಮಗೆ ಹರ್ಟ್ ಮಾಡಿದೆ ಅನ್ನೋದು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಜವಾಗ್ಲೂ ಎಲ್ಲರ ಮಾತು ಕೂಡ ನಿಜವಾಗ್ಲೂ ತೂಕ ಇತ್ತು ಅಂತ ಅನಿಸ್ತು. ಆ್ಯಂಡ್ ನಮ್ಮ ಗಿಲ್ಲಿ ಕೂಡ ಎಲ್ಲರಿಗೂ ಸಾರಿ ಕೇಳ್ತಾರೆ. ಆ್ಯಂಡ್ ಚಿಕ್ಕ ವಿಷಯಕ್ಕೂ ಗಿಲ್ಲಿ ಸಾರಿ ಕೇಳ್ದ. ಅಶ್ವಿನ್ಗೆ ಹೋಗೇ ಬಾರೆ ಅಂದಿದ್ದಕ್ಕೆ ಸಾರಿ, ಕಾವ್ಯಗೆ ಅಳಿಸಿರೋದ್ರಿಂದ ಸಾರಿ ಕೇಳಿ, ಅದಾದಮೇಲೆ ರಘು ಅವರಿಗೆ ತುಂಬ ಇರಿಟೇಟ್ ಮಾಡಿದ್ದೀನಿ ಅಂತ ಸಾರಿ ಕೇಳ್ದ. ಅದು ತುಂಬ ಚಿಕ್ಕ ರೀಸನ್ನು, ಬಟ್ ಆದರೂ ಅವ್ನ ಮನಸ್ಸಲ್ಲಿ ಎಷ್ಟು ಬೇಜಾರಾಗಿದೆ ನೋಡಿ. ಆ್ಯಂಡ್ ಅಶ್ವಿನಿ ಅವರು ಕೂಡ ಕಾವ್ಯ ಮತ್ತು ರಕ್ಷಿತಾಗೆ ಒಳ್ಳೊಳ್ಳೆ ಮಾತು ಹೇಳಿದ್ರು. ಅದೆಲ್ಲ ನಿಜವಾಗ್ಲೂ ಮನಸ್ಸಿಂದ ಬಂತು ಅಂತ ನನಗನ್ಸುತ್ತೆ. ಎಲ್ಲರೂ ಕೂಡ ಒಳ್ಳೆ ಮಾತಾಡಿದ್ರು. ಆ ಸಿಚುವೇಶನ್ಗೆ ತಪ್ಪಾಗಿರುತ್ತೆ, ಬಟ್ ಮನಸ್ಸಿಂದ ಯಾರೂ ಕೆಟ್ಟವರಾಗಿರಲ್ಲ ಅನ್ನೋದು ನಿಜವಾಗ್ಲೂ ಅರ್ಥ ಆಯಿತು. ಆ್ಯಂಡ್ ಗಿಲ್ಲಿ ಒಂದು ಮಾತು ಹೇಳ್ತಾ ಇದ್ದ, ನಾವು ಇವಾಗಿರೋದು ನಿಜನ ಅಥವಾ ಅವಾಗಿದ್ದಿದ್ದು ನಿಜನ ಒಂದು ಗೊತ್ತಾಗ್ತಾ ಇಲ್ಲ. ಅವಾಗ ಯಾವ ಥರ ದಿನ ಕಚ್ಚಾಡ್ತಾ ಇದ್ರು, ಎಲ್ಲ ಹೊಡೆದಾಡ್ತಾ ಇದ್ರು, ಇವಾಗ ಏನೂ ಇಲ್ಲ, ಎಲ್ಲ ಫುಲ್ ಸೈಲೆಂಟಾಗಿ ಹೋಗ್ಬಿಟ್ಟಿದೆ ಅಂತ. ಆ ಸಂದರ್ಭ ಇರುತ್ತಲ್ಲ, ಆ ಸಂದರ್ಭಕ್ಕೆ ತಕ್ಕಂತೆ ಎಲ್ಲರೂ ವರ್ತನೆ ಮಾಡಿರ್ತಾರೆ. ಬಟ್ ಮನಸ್ಸಿಂದ ಎಲ್ಲ ಒಳ್ಳೆಯವರಾಗೇ ಇದ್ದಾರೆ ಅಂತ ಅನ್ಸುತ್ತೆ. ಸೊ ನಿಮ್ಗೆ ಏನಂತ ಅನ್ಸುತ್ತೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ.